ಸಭೆಯನ್ನ ಮಾಡಿದ್ದೀರಿ. ವಿಧಾನಸಭಾ ಅಧಿವೇಶನ ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ನಮ್ಮ ಹೋರಾಟ ಇರಬೇಕು ಅಂತ ಈ ಅಧಿವೇಶನದಲ್ಲಿ ನಾಗೇಂದ್ರ ಅವರು ಕಳೆದ ಈ ಅಸೆಂಬ್ಲಿಯಲ್ಲಿ ಅವ್ರನ್ನ 187 ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ ಅಂತೇಳಿ, ಸರ್ಕಾರದ ಹಣ ಲೂಟಿ ಹೊಡೆದಿದ್ದಾರೆ ಅಂತೇಳಿ ಅವ್ರನ್ನ ವಜಾ ಮಾಡಲಾಯಿತು. ಮತ್ತೆ ಇದೇ ಸದನದಲ್ಲಿ ಅವ್ರನ್ನ ಮತ್ತೆ ವಾಪಸ್ ತಗೊಂತಾ ಇದ್ದಾರೆ. ಇದು ಸಂವಿಧಾನಕ್ಕೆ ವಿರೋಧ ಮತ್ತು ಭ್ರಷ್ಟಾಚಾರದ ನಾವೇನು ತೊಳೆದಾಕ್ತೀರಿ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರನ ಮತ್ತೆ ವಿಧಾನಸಭೆ ಒಳಗಡೆ ತರ್ತಾ ಇದ್ದಾರೆ. ಅದಕ್ಕೆ ಇದನ್ನ ಮೊದಲ ದಿನನೇ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅಂತ ಹೋರಾಟವನ್ನ ಫಿಕ್ಸ್ ಮಾಡಿದ್ದೀನಿ. ಅವ್ರ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿದೆ. ಸರ್, ಈ ಪಾದಯಾತ್ರೆ ಮಾಡ್ತೀವಿ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಮಾಡ್ತಾರೆ? ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಗಿದೆ, ಒಪ್ಪಿಗೆ ಕೊಟ್ಟಿದೆ ಸರ್. ಸಾರ್ವಜನಿಕ ಪ್ರವೇಶ ಅದೆಲ್ಲ RSS ಗಮನದಲ್ಲಿಟ್ಕೊಂಡು ಮಾಡಿದ್ದಾರೆ. RSSಗೆ ಅಂತ ಇಂಥ ಜನನ ಬಹಳಷ್ಟು ಜನ ನೋಡಿದ್ದಾರೆ. RSS ಇಡೀ ಪ್ರಪಂಚದಲ್ಲಿದೆ, ಇಡೀ ದೇಶದಲ್ಲಿ. ಈ ದೇಶದ ಪ್ರಧಾನಿನೇ RSS ಅವರು, ನಾವು RSS. ಈ ತರ ಚಿಲ್ಲರೆ ಬುದ್ಧಿ ಮಾಡಿದ್ರೆ ಮುಂದಿನ ದಿನಕ್ಕೆ ನಿಮ್ಗೆಲ್ಲ ಸರಿಯಾದಂತ ಪಾಠ, ನೀವು ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇದೇ ಅಧಿವೇಶನದಲ್ಲಿ ಈ ತರ ನೀವು ದ್ವೇಷದ ರಾಜಕಾರಣ ಮಾಡಿದ್ರೆ, RSS ಮೇಲೆ ನಿಮ್ಮ ದ್ವೇಷಗಳನ್ನ ತೋರಿಸಿದ್ರೆ, ಆ ಸಂಸ್ಥೆಗೆ ನೀವು ಲೆಕ್ಕಕ್ಕಿಲ್ಲ, ಬೋರ್ಡ್ಗೆ ಇಲ್ಲ. ನಿಮ್ಮಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡಿದಾರೆ ಅವರು. ಅದರಿಂದ ನಿಮ್ಮ ಇಂದಿರಾ ಗಾಂಧಿನೇ ಏನು ಮಾಡೋಕ್ಕಾಗಿಲ್ಲ, ನೆಹರೂನೇ ಏನು ಮಾಡೋಕ್ಕಾಗಿಲ್ಲ, ಇನ್ನು ಇವರೇನು ಮಾಡೋಕ್ಕೆ ಸಾಧ್ಯ? ಅದರಿಂದ RSS ಅವ್ರಿಗೆ ಗೊತ್ತಿದೆ, ಅವರು ಇದನ್ನ ಹೆಂಗೆ ಎದುರಿಸ್ಬೇಕು ಎದುರಿಸ್ತಾರೆ.